ಗುರು, ವೆಲ್ಕಮ್ ಬ್ಯಾಕ್ ಟು ನೀವು ನೋಡ್ತಾ ಇದ್ದೀರಾ ಪ್ಯೂರ್ ಸೋಲ್ 786 CS ಚಾನಲ್. ವೆಲ್ಕಮ್ ಬ್ಯಾಕ್. ಹೇಗಿದ್ರಿ ಗುರು? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ನೋಡಿ ಮಸ್ತ್ ಆಗಿದೆ, ಫುಲ್ ಅಣ್ಣ ಚೇಂಜ್. ಇರ್ಲಿ ಗುರು, ಇವತ್ತು ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಅವತ್ತು ನಿಮ್ಗೆ ಹೇಳಿದ್ದೆ ನಮ್ಮ ಬಾಸ್ 50 ಹೊಡಿತಾರೆ ಗುರು, ನೀವು ನೋಡ್ಕೊತೀರಾ, ನೋಡ್ತೀರಾ ಅಂತ ಹೇಳಿದ್ದೆ. ಹಂಗೆ ನಮ್ಮ ಬಾಸ್ 50 ಎಳೆದು ಬಿಟ್ಬಿಟ್ಟವರಲ್ಲ. ನನ್ನ ವಿಶ್ವಾಸ ಏನಿತ್ತು ಅಂದರೆ ನಮ್ಮ ಬಾಸ್ 100 ಹೊಡಿಲಿ ಅಂತ ಇತ್ತು. ಬಟ್ ಮ್ಯಾನಿಫೆಸ್ಟ್ ಮಾಡಿದೆ ಆ ದಿನ 100 ಆದರೂ ಹೊಡಿಲಿ, 15 ಆದರೂ ಹೊಡೆದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ. ಬಟ್ 15 ಕೆಳಗಡೆ ಅಂತೂ ಹೊಡಿಲೇಬಾರ್ದು, 15 ಎಬೋ ಎಷ್ಟಾದರೂ ಹೊಡಿಲಿ ಅಂತ ಮ್ಯಾನಿಫೆಸ್ಟ್ ಮಾಡಿದೆ. ಹಂಗೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಮ್ಯಾಚ್ ನಿನ್ನೆ ತಾನೇ ನಡೀತು. ಹಂಗೆ ನಮ್ಮ ಬಾಸ್ ಕೂಡ ಮ್ಯಾಚನ್ನು ಗೆದ್ದರು. ಕೊನೆಗೂ ಇಂಡಿಯಾ ವಿನ್ ಆಯಿತು. ಅದರಲ್ಲಿ ಗಿಲ್ ಬಗ್ಗೆ ಹೇಳಂಗೆ ಇಲ್ಲ ಗುರು, ಅದ್ಭುತ ಆಟಗಾರ, ಸಾಕಾದ ಕೋಟಿ ಎತ್ತೆ 100 ಅಂತೂ ಫಿಕ್ಸ್ ಹೊಡೆದೇ ಬಿಟ್ರು. ಅದಕ್ಕೆ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಅದಾದಮೇಲೆ ಶ್ರೇಯಸ್ ಒಳ್ಳೆ ಬ್ಯಾಟಿಂಗ್ ಅಂತ ಸಕ್ಕತ್ತಾಗಿದೆ ಗುರು ಅವ್ರದ್ದು ಕೂಡ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಬಂದು 2 ಮ್ಯಾಕ್ಸಿಮಮ್ ಮಾಡಿದ್ರು. ಬಟ್ 2 6 ಹೆಂಗೆ ಕೊಟ್ಟರು ಅಂದರೆ ಮಗನಿಗೆ 4 ನಾನು ಕೊಡ್ತೀನಿ ಅಂತ ಕೊಟ್ಟರು ಆರಾಮಾಗಿ. ಅದನ್ನು ಕೂಡ ಎಳಿಬೇಕಾಯಿತು. ಅವರು ಏನು ಮಾಡಿದ್ರು, ಜಸ್ಟ್ ಅದನ್ನು ಕವರ್ ಮಾಡೋಕ್ಕಂತ ಹೋಗಿ ಔಟ್ ಆಗೋದು. ಏನು ಮಾಡೋಕ್ಕಾಗಲ್ಲ. ಇನ್ನು ಯಾರು ನಮ್ಮ ಬಾಸ್ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಅವರು ಕೂಡ ನಿಂತ್ಕೊಂಡು ಆಟನ ಎಂಡ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಗುರು ನಾನು. ಫಿನಿಷ್ ಮಾಡ್ತಾರೆ ಈ ಗೇಮ್ನ ಅಂತ. ಮ್ಯಾಕ್ಸಿಮಮ್ ಅವರು ಫಿನಿಷ್ ಮಾಡೋಂಗಿದ್ರೆ ಇವ್ರ ಸ್ಕೋರು ಒಂದು 80-70 ಹತ್ರ ಬರ್ತಿತ್ತು. ನನ್ನ ಅನಿಸಿಕೆ ಫಿನಿಷನ್ನು ಮಾಡೋಕೆ ಹೋಗಿದ್ರೆ ಏನು ಎಳ್ದು ಇನ್ನು ಬಿಡೋದೇ ಅಲ್ವಾ. ಬಾಲ್ಗಳನ್ನೆಲ್ಲ ಬಂದ ತಕ್ಷಣ ಎಲ್ಲ ಬಾಲ್ಗಳನ್ನ 4 and 6 ರನ್ನ ಕ್ಯಾಚ್ ಮಾಡೋದು, ಅದೊಂದು ಬಿಟ್ಟರೆ ಏನೂ ಇರಲಿಲ್ಲ. ಯಾಕಂದರೆ ಇದ್ದಿದ್ದು ಲಾಸ್ಟ್ ಇನ್ 3 over 4 hours ಅಷ್ಟೇ. ಹಿಂಗೆ ಕುಟ್ಟಾಡೋಂಗೂ ಇಲ್ಲ, ಏನಿಲ್ಲ ಗುರು. ನಮ್ಮ ಕಡೆ ಹೇಳೋದಾದ್ರೆ ಇನ್ನೆಲ್ಲ ತೆಗೆದು ಬೀಸ್ತಾ ಇರಬೇಕು. ಅಂಥದ್ರಲ್ಲಿ KL ರಾಹುಲ್ ಬಗ್ಗೆ ಹೇಳಲೇಬೇಕಾ? ಸಿಕ್ಕಿದ ಬಾಲೆಲ್ಲ ಎಳೀತಾ ಇರ್ತಾರೆ ಅವರು. ಬಟ್ ಅವರೇನೋ ಕೊನೆವರೆಗೂ ನಿಂತ್ಕೊಂಡು ಆಡಿದರೆ ಗುರು, ಮ್ಯಾಕ್ಸಿಮಮ್ಮು ಇಂಡಿಯಾ 400 ಮ್ಯಾಕ್ಸಿಮಮ್ 400 ಸ್ಕೋರ್ ಮಾಡಿರೋರು. ಹಂಗೆ ಹಿಂಗೆ ಮಾಡಿ ರಾಹುಲ್ ಅವರು ಔಟ್ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಕೊನೆಗೂ ನಮ್ಮ ಇಂಡಿಯಾ ಗೆಲ್ತಲ್ಲ ಅನ್ನೋದು ಖುಷಿ ಪಡ್ಬೇಕು ಗುರು ಅಷ್ಟೇ. ಬಟ್ ಅದಕ್ಕಿಂತ ಜಾಸ್ತಿ ಖುಷಿ ಏನಂದರೆ ನಮ್ಮ ಬಾಸ್ 52 ಫಾರ್ಮ್ಗೆ ಬಂದರು ಗುರು ಅಷ್ಟೇ. ಫಾರ್ಮ್ಗಂತೂ ಖಂಡಿತ ಬಂದರು. ನೋಡ್ತಾರೆ, ಕೊಡ್ತಾ ಇರ್ತಾರೆ. ಇನ್ನೇನಪ್ಪ IPL ಕೂಡ ಹತ್ರ ಬಂತು. ಏನು ಮಾತಾಡೋಂಗಿಲ್ಲ. ಯಾರ್ಯಾರೆಲ್ಲ ಟ್ರೋಲ್ ಮಾಡಿದ್ರಿ, ಯಾರ್ಯಾರೆಲ್ಲ ಆಡ್ಕೊಂಡಿದ್ರು ನಮ್ಮ ಬಾಸ್ನ, ರೆಡಿಯಾಗಿ ನಾವು ಉರ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಉರ್ಕೊಳ್ಳೋಕೆ ನೀವು ರೆಡಿಯಾಗಿರಿ ಅಷ್ಟೇ. ಸಿಂಪಲಾಗಿ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ಬೇಕು ಅವ್ರಿಗೆ. ಇನ್ನೂ ಕೊಡ್ತಾ ಇರ್ತಾರೆ ನೋಡಿ. 52 ಫಾರ್ಮ್ಗಂತೂ ಬಂದಾಗಿದೆ. ಇವಾಗಿನ ಫಾರ್ಮ್ ಅಲ್ಲ, ಅವಾಗಿನ ಫಾರ್ಮ್ ಇದ್ದರೆ ಏನೋ ಸ್ವಲ್ಪ ನಮ್ಮ ಬಾಸು ಬೇಜಾರು ಫೀಲಿಂಗ್ಸಲ್ಲಿ ಇದ್ರು ಅನಿಸುತ್ತೆ. ಸೊ ಅದಕ್ಕೆ ಆಟದ ಕಡೆ ಗಮನ ಏನು ಕೊಟ್ಟಿರಲಿಲ್ಲ. ಬಟ್ ಇವಾಗಂತ ಸಕ್ಕತ್ತಾಗಿ ಕೊಡ್ತಾರೆ. ಈಸ್ಕೊತೀರಿ, ನಾವು ಓಡ್ತಾ ಇರ್ತೀವಿ, ನೀವು ಈಸ್ಕೊತಾ ಇರಬೇಕು ಅಂತ ವಿರಾಟ್ ಕೊಹ್ಲಿ ಅಂತಾರೆ ಗುರು ಅಷ್ಟೇ. ಅದು ಬಿಟ್ಟು ಏನಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು. ಏನಾದರೂ ನಿಮಗೆ ಇಷ್ಟ ಆಗಿದ್ರೆ, ಇಷ್ಟ ಆಗಲೇಬೇಕು ಗುರು. ನಾನು ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡ್ತಿದ್ದೀನಿ. ಹೋಗ್ತಾ ಏನಾದರೂ ಒಂದು ಇಂಟ್ರೆಸ್ಟೆಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತೀನಿ. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಇಷ್ಟ ಗುರು ನನಗೆ, ಮಾಡ್ತೀನಿ. ಅದಕ್ಕೋಸ್ಕರ ಅಂದ್ರೆ ಜಸ್ಟ್ 1 ಲೈಕ್ ಇರಲಿ ಪಾಪ ಅಂದ್ಬಿಟ್ಟು ಏನಾರ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋಕ್ಕಾಗಲ್ವಾಗ? ಮಾಡ್ಕೊಳ್ಳಿ ಗುರು. ಈ ನಿಮ್ಮ ಕನ್ನಡಿಗನ ಬೆಳೆಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು. ಲವ್ ಯು, ಟೇಕ್ ಕೇರ್, ಬಾಯ್.